ಸಿಎಂ ಸಿದ್ದರಾಮಯ್ಯನವರ ಮೂಡಾ ಸೈಟ್ ವಾಪಸ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯನವರೇ, ಕೋರ್ಟ್ ನಿಮಗೆ ಏನು ಹೇಳಿದೆ ನೋಡಿ, ನಿಮಗೆ ಮರ್ಯಾದೆ ಇದ್ರೆ ರಾಜೀನಾಮೆನ ಕೊಡಿ. ನಾವು ಸರ್ಕಾರ ಬೀಳಿಸಲು ಹೋಗಿಲ್ಲ, ತಪ್ಪು ಮಾಡಿದ್ದೀರಾ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ಕಾಂಗ್ರೆಸ್ ಅಗ್ರ ನಾಯಕರು ಬೇಲ್ ಮೇಲೆ ಇದ್ದಾರೆ, ಅದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿಲ್ಲ ಅಂತ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ದಯವಿಟ್ಟು ಒಂದು ಸಂಗತಿ ಅರ್ಥ ಮಾಡಿಕೊಡ್ರಿ. ನಿಮ್ಮ ಬಗ್ಗೆ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿ ಅದನ್ನು ನೋಡ್ರಿ. ನೀವು ಕೋರ್ಟ್ ಇಷ್ಟು ಕೆಟಗಾರಿಕಾಗಿ ಹೇಳಿದೆ. ನೀವು ಸತತವಾಗಿ ಒಂದಿಲ್ಲ ಒಂದು ಸ್ಥಾನದಲ್ಲಿ ಇರಲಿಲ್ಲ ಅಂದರೆ 2004ರಿಂದ ಈಚೆಗೆ ಇದು ಇನ್ಯಾರಿಗೂ ಸಾಮಾನ್ಯ ಮನುಷ್ಯನಿಗೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದು ಮುಖ್ಯಮಂತ್ರಿಯ ಪತ್ನಿಗೆ ಮುಖ್ಯಮಂತ್ರಿ ಗೊತ್ತಾಗಲಾರದೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂಥ ತೀವ್ರವಾದಂಥ ಒಂದು ರೀತಿಯಲ್ಲಿ ಅದನ್ನು ಮೂಡಾದವರು ಡಿನೋಟಿಫಿಕೇಷನ್ ಮಾಡೋದು, ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಆಗೋದು ಮತ್ತು ನೀವು ಅದಕ್ಕೆ 62 ಕೋಟಿ ರೂಪಾಯಿ ಅಂತ ಹೇಳೋದು, ಅದಾದ ನಂತರ ಯಾವುದೋ ಜಾಗ ತೊಗೊಂಡದ್ದು, ಎಲ್ಲಿಯೋ ನಿಮಗೆ ಕಾಂಪೆನ್ಸೇಟರಿ ಆಗಿ 14 ಸೈಟ್ಗಳನ್ನು ಕೊಟ್ಟಿದ್ದು, ಇದೆಲ್ಲ ನಾವು ವಿಜೇಂದ್ರ ಅವರು ಅಂದರೆ ಭಾರತೀಯ ಜನತಾ ಪಾರ್ಟಿಯವರು